ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಪರಿಭಾಷೆ ಮತ್ತು ಪರಿಚಯ. 1. ಶಾಸಕಾಂಗ ಲೆಜಿಸ್ಲೇಚರ್. ಪರಿಭಾಷೆ. ದೇಶದ ಕಾನೂನುಗಳನ್ನು ರಚಿಸುವ ಮತ್ತು ಸಂಸತ್ತಿನ ಪ್ರತಿನಿಧಿತ್ವದ ಆಧಾರದ ಮೇಲೆ ಜನರ ಇಚ್ಛೆಯನ್ನು ಪ್ರತಿನಿಧಿಸುವ ಅಂಗವನ್ನು ಶಾಸಕಾಂಗವೆಂದು ಕರೆಯುತ್ತಾರೆ. ಕಾರ್ಯಗಳು: 1. ಹೊಸ ಕಾನೂನುಗಳನ್ನು ರಚಿಸುವುದು. 2. ಹಳೆಯ ಕಾನೂನುಗಳನ್ನು ತಿದ್ದುಪಡಿ ಮಾಡುವುದು. 3. ದೇಶದ ಹಣಕಾಸು ಬಜೆಟ್ ಅಂಗೀಕರಿಸುವುದು. 4. ಸರ್ಕಾರದ ಮೇಲೆ ನಿಯಂತ್ರಣ ವಹಿಸುವುದು. 5. ಜನರ ಆಶಯ ಮತ್ತು ಹಿತಾಸಕ್ತಿಗಳನ್ನು ಪ್ರತಿನಿಧಿಸುವುದು. ಭಾರತದಲ್ಲಿ ಶಾಸಕಾಂಗ: ಕೇಂದ್ರ ಮಟ್ಟದಲ್ಲಿ ಸಂಸತ್ತು ಪಾರ್ಲಿಮೆಂಟ್, ಲೋಕಸಭೆ, ರಾಜ್ಯಸಭೆ. ರಾಜ್ಯ ಮಟ್ಟದಲ್ಲಿ ವಿಧಾನಮಂಡಲ, ವಿಧಾನಸಭೆ, ಕೆಲವು ರಾಜ್ಯಗಳಲ್ಲಿ ವಿಧಾನ ಪರಿಷತ್ತು. 2. ಕಾರ್ಯಾಂಗ ಎಕ್ಸಿಕ್ಯೂಟಿವ್. ಪರಿಭಾಷೆ. ಶಾಸಕಾಂಗ ತಯಾರಿಸಿದ ಕಾನೂನುಗಳನ್ನು ಜಾರಿಗೊಳಿಸುವ ಮತ್ತು ಆಡಳಿತ ನಡೆಸುವ ಅಂಗವನ್ನು ಕಾರ್ಯಾಂಗವೆಂದು ಕರೆಯುತ್ತಾರೆ. ಕಾರ್ಯಗಳು: 1. ಕಾನೂನುಗಳನ್ನು ಅನುಷ್ಠಾನಗೊಳಿಸುವುದು. 2. ದೇಶದ ದಿನನಿತ್ಯ ಆಡಳಿತ ನಡೆಸುವುದು. 3. ನೀತಿ ನಿರ್ಧಾರಗಳನ್ನು ಜಾರಿಗೊಳಿಸುವುದು. 4. ದೇಶದ ರಕ್ಷಣಾ, ವಿದೇಶಾಂಗ, ಆರ್ಥಿಕ, ಸಾಮಾಜಿಕ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವುದು. ಭಾರತದಲ್ಲಿ ಕಾರ್ಯಾಂಗ: ಕೇಂದ್ರ ಮಟ್ಟದಲ್ಲಿ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ ಮತ್ತು ಸಚಿವ ಸಂಪುಟ. ರಾಜ್ಯ ಮಟ್ಟದಲ್ಲಿ ರಾಜ್ಯಪಾಲ, ಮುಖ್ಯಮಂತ್ರಿಗಳು ಮತ್ತು ಸಚಿವ ಸಂಪುಟ. 3. ನ್ಯಾಯಾಂಗ ಜುಡಿಷಿಯರಿ. ಪರಿಭಾಷೆ. ಕಾನೂನುಗಳ ವ್ಯಾಖ್ಯಾನ ಮಾಡುವ ಮತ್ತು ನ್ಯಾಯವನ್ನು ಒದಗಿಸುವ ಅಂಗವನ್ನು ನ್ಯಾಯಾಂಗವೆಂದು ಕರೆಯುತ್ತಾರೆ. ಕಾರ್ಯಗಳು: 1. ಕಾನೂನುಗಳ ಸರಿಯಾದ ಅರ್ಥ ಹಾಗೂ ಅನ್ವಯವನ್ನು ತಿಳಿಸುವುದು. 2. ಕಾನೂನು ಉಲ್ಲಂಘನೆಯ ಪ್ರಕರಣಗಳನ್ನು ವಿಚಾರಣೆ ಮಾಡಿ ಶಿಕ್ಷೆ ನೀಡುವುದು. 3. ವ್ಯಕ್ತಿಯ ಮೂಲಭೂತ ಹಕ್ಕುಗಳನ್ನು ಕಾಪಾಡುವುದು. 4. ಶಾಸಕಾಂಗ ಮತ್ತು ಕಾರ್ಯಾಂಗದ ಮೇಲೆ ನಿಯಂತ್ರಣ ಸಾಧಿಸುವುದು. 5. ದೇಶದಲ್ಲಿ ನ್ಯಾಯ, ಸಮಾನತೆ ಮತ್ತು ಕಾನೂನಿನ ಆಡಳಿತವನ್ನು ಕಾಪಾಡುವುದು. ಭಾರತದಲ್ಲಿ ನ್ಯಾಯಾಂಗ: ಸರ್ವೋಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕೇಂದ್ರ ಮಟ್ಟದಲ್ಲಿ. ಹೈಕೋರ್ಟ್ಗಳು ರಾಜ್ಯ ಮಟ್ಟದಲ್ಲಿ. ಜಿಲ್ಲಾ ಮತ್ತು ತಳ ಮಟ್ಟದ ನ್ಯಾಯಾಲಯಗಳು ಸ್ಥಳೀಯ ಮಟ್ಟದಲ್ಲಿ. 4. 3 ಅಂಗಗಳ ಪರಸ್ಪರ ಸಂಬಂಧ. ಶಾಸಕಾಂಗ ಕಾನೂನು ತಯಾರಿಸುತ್ತದೆ. ಕಾರ್ಯಾಂಗ ಆ ಕಾನೂನು ಜಾರಿಗೊಳಿಸುತ್ತದೆ. ನ್ಯಾಯಾಂಗ ಆ ಕಾನೂನು ಸರಿಯಾದ್ದೇನಾ ಎಂದು ಪರಿಶೀಲಿಸುತ್ತದೆ ಮತ್ತು ನ್ಯಾಯ ನೀಡುತ್ತದೆ. ಇವು 3 ಪರಸ್ಪರ ಸಂಬಂಧ ಹೊಂದಿದ್ದು ಜನರ ಪ್ರಜಾಪ್ರಭುತ್ವವನ್ನು ಬಲಪಡಿಸುತ್ತವೆ.